ಆರ್ಸಿಬಿ ತಂಡದ ಮಾಲಕತ್ವ ಬದಲಾಗುತ್ತೆ ಅನ್ನೋದರ ಬಗ್ಗೆ ಕಳೆದ ಹಲವು ತಿಂಗಳಿಂದ ಚರ್ಚೆ ನಡೀತಾ ಇತ್ತು. ಈಗ ಅದರ ಸೂಚನೆಯೂ ಕೂಡ ಸಿಗ್ತಾ ಇದೆ. ಆರ್ಸಿಬಿಯ ಮಾಲಕತ್ವ ಬದಲಾಗುತ್ತೆ, ಆರ್ಸಿಬಿ ತಂಡ ಸೇಲ್ ಆಗುತ್ತೆ ಅನ್ನೋ ಸೂಚನೆ ಸಿಗ್ತಾ ಇದೆ. ಕಾಲ್ ತುಳಿತ ಪ್ರಕರಣ ನಡೆದ ನಂತರ ಬೆಂಗಳೂರಲ್ಲಿ ಪಂದ್ಯಾಟ ಆಡೋದಕ್ಕೆ ಆರ್ಸಿಬಿ ಹಿಂದೇಟು ಹಾಕ್ತಾ ಇದೆ. ಈ ಮಧ್ಯೆ ಆರ್ಸಿಬಿಯನ್ನ ಮಾರಾಟ ಮಾಡೋದಕ್ಕೆ ಡಿಯಾಜಿಯೋ ಅಂದ್ರೆ ಈಗಿನ ಮಾಲಕತ್ವ ಮುಂದಾಗಿದೆ. 18,000 ಕೋಟಿಗೆ ಸೇಲ್ ಮಾಡುವಂತ ಪ್ರಯತ್ನದಲ್ಲಿದೆ. ಇನ್ನು ಪುಣೆ ಉದ್ಯಮಿಯ ಪಾಲಾಗತ್ತಾ ಆರ್ಸಿಬಿ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಯಾರು ಅಂತಂದ್ರೆ ಸೆರಮ್ ಇನ್ಸ್ಟಿಟ್ಯೂಟ್ನ ಸಿಇಒ ಆಧಾರ್ ಪುಣವಾಲಾ. ಇವರು ಆರ್ಸಿಬಿಗೆ ಬಿಡ್ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಟ್ವೀಟ್ ಮಾಡಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಅತ್ಯುತ್ತಮ ತಂಡ ಆರ್ಸಿಬಿ, ಅತ್ಯುತ್ತಮ ಬಿಡ್ ಸಲ್ಲಿಸಿದ್ದೀನಿ ನಾನು ಅಂತ ಅವರು ಟ್ವೀಟ್ ಮಾಡಿದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಆಧಾರ್ ಪುಣವಾಲಾ ಸೆರಮ್ ಇನ್ಸ್ಟಿಟ್ಯೂಟ್ನ ಸಿಇಒ ಅವರು ಮಾಡಿರುವಂತ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲಿಗೆ ಆರ್ಸಿಬಿ ತಂಡದ ಮಾಲಕತ್ವದಲ್ಲಿ ಬದಲಾವಣೆಯಾಗೋದು ಖಚಿತವಾಗ್ತಾ ಇದೆ.